ನಮಸ್ತೆ ವೀಕ್ಷಕರೇ, 2025 ಜೂನ್ 4 ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಕರಾಳ ದಿನ ಅಂತಲೇ ಹೇಳ್ಬೋದು. ಯಾಕಂತಂದರೆ 18 ವರ್ಷಗಳ ಕನಸು RCB ಕಪ್ ಗೆಲ್ಲೋದಾಗಿತ್ತು. ಜೂನ್ 3ಕ್ಕೆ ಅದು ಸಾಧ್ಯ ಆಯಿತು. ಅದೇ ವಿಜಯೋತ್ಸವದ ಸಂಭ್ರಮದಲ್ಲಿದ್ದಾಗ 11 ಜನ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿಯಾದಂತಹ ಕಾಲ್ತುಳಿತದ ದುರ್ಘಟನೆಗೆ ಒಳಗಾಗ್ತಾರೆ. ಅಲ್ಲಿ ತಮ್ಮ ಪ್ರಾಣವನ್ನು 11 ಜನ ಕಳ್ಕೊಳ್ತಾರೆ. ಸುಮಾರು 60ಕ್ಕೂ ಹೆಚ್ಚು ಜನ ಆ ಸಮಯದಲ್ಲಿ ಗಾಯಾಳುಗಳಾಗ್ತಾರೆ. ಅಂಥದೇ ಒಂದು ಆ ದುರ್ಘಟನೆಯಲ್ಲಿ 11 ಜನರಲ್ಲಿ ಒಬ್ಬರಾಗಿ ದಿವ್ಯಾಂಶಿ ಅವರು ಕೂಡ ಅವರ ಪ್ರಾಣವನ್ನು ಕಳ್ಕೊತಾರೆ. ನಾನು ಅವರ ಮನೆಯಲ್ಲಿದ್ದೀನಿ, ಅವರ ನಿವಾಸದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅವರ ಕುಟುಂಬದವರು ಕಂಪ್ಲೀಟ್ ಶೋಕಾಚರಣೆಯಲ್ಲಿದ್ದಾರೆ. ಇಂಥದ್ದೊಂದು ಘಟನೆ ಆಗಿ ಸಾಕಷ್ಟು ಸಮಯ ಆದರೂ ಕೂಡ ಅವರು ಆ ನೋವಿನಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವರು ತಾಯಿ ಜೊತೆಯಾಗಿ ಆ RCB ತಂಡವನ್ನ ನೋಡಬೇಕು, ಅವರಿಗೆ ಎನ್ಕರೇಜ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಆ ಜಾಗಕ್ಕೆ ಹೋಗಿರ್ತಾರೆ. ಆದ್ರೆ ಅಲ್ಲಿ ಆ ವಿಧಿ ಆಡಿದ್ದೇ ಆಟ ಬೇರೆ. ನನ್ನ ಜೊತೆ ಅವರ ತಾಯಿ ಕೂಡ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್ ನಮಸ್ತೆ. ನೀವು ಕೂಡ ದಿವ್ಯಾಂಶಿ ಅವರ ಜೊತೆ ಅವತ್ತು ಅಲ್ಲಿಗೆ ಹೋಗಿರ್ತೀರಿ. ನಿಜಕ್ಕೂ ಅಲ್ಲಿ ಹೋದಾಗ ಏನಾಯ್ತು? ಆ ಸಿಚುವೇಶನ್ ಯಾವ ರೀತಿಯಾಗಿತ್ತು ಮೇಡಮ್? ಸಿಚುವೇಶನ್ ಎಲ್ಲ ಕಂಪ್ಲೀಟ್ ಸಾಮಾನ್ಯವಾಗೇ ಇತ್ತು. ಯಾವುದೇ ಥರ ದುರಂತ ಆಗುತ್ತೆ ಅಥವಾ ಬೇರೆ ಏನೋ ಆಗುತ್ತೆ, ಇನ್ನೊಂದೇನೋ ಆತಂಕ ಆಗುತ್ತೆ, ಯಾವುದು ಕ್ಲೂ ಇರಲಿಲ್ಲ. ಅದು ಯಾವುದು ನಮ್ಗೆ ಇಷ್ಟೊಂದು ಕ್ಲೂ ಕೂಡ ಸಿಕ್ಕಿಲ್ಲ. ಯಾಕಂದರೆ ಅದು ಪೆರೇಡ್ ಕ್ಯಾನ್ಸಲ್ ಆಗಿದೆ ಅಂತ ನನ್ನ ಮಾಹಿತಿ ಬಂದಿತ್ತು. ಆಮೇಲೆ ಟಿಕೆಟ್ ಜೀನಿ ಅಂತ ಯಾವುದೋ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಅಲ್ಲೆಲ್ಲರೂ ಹೇಳ್ತಿದ್ರು. ಅದರಲ್ಲೂ ಡೌನ್ಲೋಡ್ ಮಾಡಲಿಕ್ಕೂ ನೆಟ್ವರ್ಕು ಸಹ ಸಿಗ್ತಾ ಇರಲಿಲ್ಲ. ಜಾಮರ್ ಸಪ್ಲೈ ಮಾಡಿದಾರಾ ಏನು ಅದು ನಮಗೆ ಮಾಹಿತಿ ಇಲ್ಲ. ಸೊ ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಕಾಲ್ ಮಾಡೋಕ್ಕೂ ನೋ ನೆಟ್ವರ್ಕ್, ಇಂಟರ್ನೆಟ್ ಸಹ ಕೆಲಸ ಮಾಡ್ತಾ ಇರಲಿಲ್ಲ. ಸೊ ನಾನು ಆ ಟಿಕೆಟ್ ಜೀನಿ ಸಹ ಏನು ನಾನು ಡೌನ್ಲೋಡ್ ಮಾಡಿ ಆ ಪ್ರಯತ್ನ ಪಡ್ತಾಯಿದ್ದೀನಿ, ಅದು ಸಹ ಆಗಿಲ್ಲ. ಸೊ ನಾವು ಗೇಟ್ ನಂಬರ್ 12 ಎದುರುಗಡೆ ಫುಟ್ಪಾತ್ ಮೇಲೆ ಕೂತಿದ್ವಿ. ನಮ್ಗೆ ಯಾವುದೇ ಯೋಚನೆ ಇರಲಿಲ್ಲ. ಸ್ಟೇಡಿಯಂ ಒಳಗಡೆ ಹೋಗಿ ಫೆಸಿಲಿಟೇಷನ್ ನೋಡಬೇಕು ಅನ್ನೋದು ಯಾವುದೇ ಯೋಚನೆ ಯಾವ ಪರ್ಸೆಂಟು ಯಾವ ಕೋಶಕ್ಕೂ ಇರಲಿಲ್ಲ. ಸೊ ನಾವು ಫುಟ್ಪಾತ್ ಮೇಲೆ ಕೂತ್ಕೊಂಡೇ ನೋಡ್ತಾ ಇದ್ವಿ. ಆಮೇಲೆ ಒಂದು 5-10 ಮಿನಿಟ್ಸ್ ಒಳಗಡೆ ಮೈಕಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ, ಎಲ್ರೂ ಸ್ಟೇಡಿಯಂ ಒಳಗಡೆ ಬಿಡ್ತೀವಿ, ಎಲ್ರಿಗೂ ಸ್ವಾಗತ ಮಾಡ್ತೀವಿ, ನೂಕು ನುಗ್ಲು ಇಲ್ದಂಗೆ ಬನ್ನಿ ಅಂತಾರೆ. ನಿಮ್ಗೆ ಅಷ್ಟೊಂದು ಜನ ಕ್ರೌಡ್ ಕಾಣಿಸ್ಕೊಂಡಾಗ ನುಗ್ಲು ಇಲ್ದಂಗೆ ಬರ್ತಾರೆ ಅಂತ ಹೆಂಗೆ ಯೋಚನೆ ಮಾಡ್ತೀರಾ? ಇಲ್ಲಿ ಬೆಂಗಳೂರು ಕರ್ಗ ಆಗುತ್ತೆ, ವರ್ಲ್ಡ್ ಕಪ್ ಆಗುತ್ತೆ, MG ರೋಡಲ್ಲಿ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡ್ತೀರಾ, ನೂಕು ನುಗ್ಲು ನಡೆಯೋದಿಲ್ವಾ? ಬೆಂಗಳೂರಿಗೆ ಇದು ಫಸ್ಟ್ ಟೈಮಾ? ಕ್ರೌಡ್ ಫಸ್ಟ್ ಟೈಮಾ? ನೀವು ನೋಡ್ತಾ ಇರೋದು ಜನ ನೂಕು ನುಗ್ಲು ನೋಡ್ತಾ ಇರೋದು ನೀವು ಫಸ್ಟ್ ಟೈಮಾ? ಒಂದು ಅಧಿಕಾರ ಸ್ಥಾನದಲ್ಲಿದ್ದು ನೀವು ಎಲ್ಲ ನೋಡ್ತಾ ಇರ್ತೀರ, ಆನ್ ಸ್ಕ್ರೀನ್ ನೋಡ್ತಾ ಇರ್ತೀರ. ನೀವು ಜನರು ಸಾಮಾನ್ಯ ಬರೋದಿಲ್ಲ, ನೀವು VIP ಗಳು. ನಾವು ನಮ್ಮ ಓಟ್ ಮಾಡಿ ನಿಮಗೆ ಪಟ್ಟ ಕಟ್ತೀವಿ, ನೀವು VIP ಗಳು. ನಾವು ಇಲ್ಲಿ ಬೇಕಾರಿಗಳು. ನಮಗೆ ಏನೇ ನ್ಯಾಯ ಬೇಕಂದ್ರೂ ನಾವು ಅಂಗಲಾಚಿ ಬೇಡ್ಕೋಬೇಕು. ಮಕ್ಕಳು ನಮ್ಗೆ ಇಲ್ಲೂ ಆದರೂ ಸಹ ನಾವು ಹೋರಾಡಬೇಕಾಗಿ ಬರುತ್ತೆ. ನಾವು ನಾಯಿಗಳ ಥರ ಬೀದಿ ಅಲಿಬೇಕಾಗಿ ಬರುತ್ತೆ ನ್ಯಾಯಕ್ಕೋಸ್ಕರ. ಇಷ್ಟಕ್ಕೆ ಅಷ್ಟು ಜನ ಮಾತಾಡ್ತಾರೆ, ಅದೆಲ್ಲ ನಾವು ತಿನ್ನಬೇಕಾಗಿ ಬರುತ್ತೆ. ಇಷ್ಟೊಂದು ನೋವು ಇದ್ರೂ ಸಹ ಇದನ್ನೆಲ್ಲ ಎದುರಿಸ್ಬೇಕಾಗಿ ಬರುತ್ತೆ. ಬಟ್ ನಿಮಗೆ ಓಟ್ ಕೊಟ್ಟು ನಾವು ಪಟ್ಟ ಕಟ್ಟಿದ್ದಕ್ಕೆ ನೀವು VIP ಗಳು. ನೀವು ಏನು ಮಾಡಿದ್ರೂ ನಡೆಯುತ್ತೆ. ನಿಮ್ಮ ಹತ್ರ ಆರ್ಡರ್ಸ್ ಇರಲ್ಲ, ಕನ್ಫರ್ಮ್ ಆರ್ಡರ್ಸ್ ಇರಲ್ಲ. ಪೆರೇಡ್ ಬಗ್ಗೆ ನಿಮಗೆ ಕನ್ಫರ್ಮ್ ಮಾಹಿತಿ ಇರೋದಿಲ್ಲ. ಒಬ್ಬರು ಬರ್ತಾರೆ ಬೇಕಾಗಿಲ್ಲ ಪೆರೇಡ್ ಅಂತಾರೆ, ಒಬ್ಬರು ಬರ್ತಾರೆ ಒಂದೇ ಕಡೆ ಮಾಡಿ ಅಂತಾರೆ, ಇನ್ನೊಬ್ರು ಬರ್ತಾರೆ ಇಲ್ಲ ಮಾಡಲೇಬೇಕು, ವಿಧಾನಸೌಧದಲ್ಲೂ ಮಾಡಬೇಕು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಮಾಡಬೇಕು ಅಂತಾರೆ. ನಿಮಗೆ ಒಗ್ಗಟ್ಟು ಅನ್ನೋದಿಲ್ಲ, ಸರ್ಕಾರಕ್ಕೆ ಒಗ್ಗಟ್ಟಿಲ್ಲ. ಸೊ ನೀವು ಆಲ್ವೇಸ್ ಯಾವಾಗ ನೋಡಿದ್ರು ನೀವು ಪಬ್ಲಿಕಲ್ಲಿ ಏನೇ ಆದ್ರೂ ನೀವು ಅದನ್ನು ಯಾವುದೋ ಒಂದು ಡಿವಿಯೇಷನ್ ತಗೊಂಡು ಯು ವಿಲ್ ಆಲ್ವೇಸ್ ಟ್ರೈ ಟು ಮೇಕ್ ಇಟ್. ಏನೂ ಆಗೇ ಇಲ್ಲ, ನಾವು ದುಡ್ಡು ಕೊಡ್ತೀವಿ, ಏನೂ ಆಗೇ ಇಲ್ಲ. ಸರ್ ದುಡ್ಡು ಓಕೆ, ನಿಮ್ಮ ಹತ್ರ ದುಡ್ಡಿರುತ್ತೆ, ನೀವು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀರಾ. ಯಾರ್ಯಾರು ಅರ್ಹತೆಗೆ ಅವ್ರು ಸಂಪಾದನೆ ಮಾಡ್ತಾರೆ, ಬದುಕೋದು ಗೊತ್ತಿದೆ, ನಾವು ಜೀವನ ಮಾಡೋದು ನಮಗೆ ಗೊತ್ತಿದೆ. ಇದೆಲ್ಲ ನಾವು ಸರ್ಕಾರ ನಂಬ್ಕೊಂಡು ಬಂದಿರ್ತೀವಿ ಸರ್. ಅಲ್ಲಿ ನಮಗೆ ಅಲ್ಲಿ ಈ ಥರ ಆಗುತ್ತೆ ಅಂತ ನಾವು ಗೊತ್ತಿಲ್ಲ. ನೀವು ಹೇಳ್ದಂಗೆ ನಾವು ಸಾಮಾನ್ಯ ಜನರೇ. ಹುಚ್ಚು ಇರ್ಬೋದು. ಯಾಕೆ ನಿಮಗೆ ಪಟ್ಟ ಅಂದರೆ ಹುಚ್ಚಿಲ್ವಾ? CM ಆಗಬೇಕನ್ನೋ ಹುಚ್ಚಿರಲ್ವಾ? DCM ಆಗಬೇಕನ್ನೋ ಹುಚ್ಚಿರಲ್ವಾ? ನಮಗೂ ಇದೆ ಸರ್. ಮಕ್ಕಳು ಅದು ಬೆಳೀತಾ ಇರೋ ಮಗುಗೂ ಒಂದು ಯೋಚನೆ, ಒಂದು ಕನಸು ಕಟ್ಟಿರುತ್ತೆ ಸರ್. ಕನಸು ಕಟ್ಟಿರುತ್ತೆ. ಒಂದು ತಂದೆ ತಾಯಿಯಾಗಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ವಾಟ್ ಎವರ್ ಫ್ಯಾಮಿಲಿ, ಬೇಸಿಕ್ ತಂದೆ ತಾಯಿ ಏನು ಮಾಡಬೇಕು, ತಾಯಿಯಾಗಿ ನಾನು ಏನು ಮಾಡಬೇಕು, ನನ್ನ ಮಕ್ಕಳ ಕನಸು ಹೆಂಗೆ ನನಸು ಮಾಡಬೇಕು, ಅದು ಒಂದೇ ಸರ್. ನನ್ನ ಮಗು ಪಬ್ಗೆ ಕೇಳಿಲ್ಲ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ನನ್ನ ಫೇಮಸ್ ಮಾಡು ಅಂತ ನಾನು ಕೇಳಿಲ್ಲ. ನನ್ನ ಮಗುಗೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ.
ಯಾವುದೇ ಶೋಕಿ ಇಲ್ಲ. ನಾನು ಹೆಂಗೆ ಹೇಳ್ತೀನಿ ಅಂದರೆ, ನಾನು ಗರ್ವದಿಂದ ಹೇಳ್ಕೊತೀನಿ. ನನ್ನ ಮಗಳನ್ನ ನಾನು ಹಂಗೆ ಬೆಳೆಸಿದ್ದೀನಿ, ನಾನು ಗರ್ವದಿಂದ ಹೇಳ್ಕೊತೀನಿ. ಎನಿಬಡಿ ಕ್ಯಾನ್ ಫೈಂಡ್ ಮೈ ಡಾಟರ್ಸ್ ಎನಿ ಸೋಷಿಯಲ್ ಅಕೌಂಟ್. ನೀವು ಏನು ಹೇಳಿದ್ರೆ ನಾನು ಅದನ್ನು ಮಾಡ್ತೀನಿ. ಶಿ ಡೋಂಟ್ ಯೂಸ್ ಎನಿ ಸೋಷಿಯಲ್ ಅಕೌಂಟ್. ನೋ ಸೋಷಿಯಲ್ ಅಕೌಂಟ್ಸ್ ಆಟ್ ಆಲ್. ಕ್ರಿಕೆಟ್ ಎನಿ ಫಾರಿನ್ ಪ್ಲೇಯರ್, ಎನಿ ಇಂಡಿಯನ್ ಪ್ಲೇಯರ್, ಆಲ್ ಟೈಮ್ ರೆಕಾರ್ಡ್ಸ್ ಹೇಳ್ತಾಳೆ ಅವಳು. ಕಪಿಲ್ ದೇವಿಂದ ಹಿಡಿದು, ಸಚಿನಿಂದ ಹಿಡಿದು, ಯಾವ ವಿಮೆನ್ ಕ್ರಿಕೆಟರ್, ಎನಿಬಡಿ. ವಿರಾಟ್ ಕೊಹ್ಲಿ ಅಂದರೆ ಅಷ್ಟು, ನಾಟ್ ಓನ್ಲಿ ವಿರಾಟ್ ಕೊಹ್ಲಿಸ್ ಕೆರಿಯರ್, ಶಿ ಈಸ್ ಆಲ್ಸೋ ವೆರಿ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿಸ್ ಪರ್ಸ್ನಲ್ ಲೈಫ್. ಇವಾಗ ಎಲ್ಲಿ, ವೇರ್ ಇಸ್ ವಿರಾಟ್ ಕೊಹ್ಲಿ? ಟೆಲ್ ಮಿ. ಕನ್ನಡದಲ್ಲಿ ನಾನು ಯಾಕೆ ಕೇಳ್ತಾ ಇಲ್ಲ? ವಿರಾಟ್ ಕೊಹ್ಲಿ ಕನ್ನಡ ಅರ್ಥ ಆಗತ್ತಾ? ಎಲ್ಲಿ ಹೋದ ವಿರಾಟ್ ಕೊಹ್ಲಿ? ಹಿ ಫ್ಲೂಡ್ ಅವೇ ಟು UK. RCB ನಾವು ಫ್ಯಾನ್ಸು, RCB ಫ್ಯಾನ್ಸ್ ಆರ್ ಲೈಕ್ ಎಮೋಷನ್ಸ್. ವಾಟ್ ಡಿಡ್ ಯು ಡೂ ಫಾರ್ ಎಮೋಷನ್ಸ್? ಡಿಡ್ ಯು ಶೋ ಎನಿ ಕಂಡೋಲೆನ್ಸಸ್? ಬೇಸಿಕ್ ಹ್ಯೂಮ್ಯಾನಿಟಿ. ವೇರ್ ಇಸ್ ಯುವರ್ ಹ್ಯೂಮ್ಯಾನಿಟಿ? ಎನಿ ಆಫ್ ಯುವರ್ RCB ಪ್ಲೇಯರ್ಸ್ ಬೇಡ, ಎನಿ ಆಫ್ ದ ಕ್ರಿಕೆಟ್ ಟೀಮ್ ಎಲ್ಲಿ? ವೇರ್ ಆರ್ ದ ಕಂಡೋಲೆನ್ಸಸ್? ಯಾಕೆ ನೀವು ಮನುಷ್ಯರಲ್ವಾ? ಯು ಡೋಂಟ್ ಹ್ಯಾವ್ ಹ್ಯೂಮ್ಯಾನಿಟಿ? ಆರೆಂಟ್ ಯು ಹ್ಯೂಮನ್ಸ್? ಇದೆಲ್ಲ ಓಕೆ ನಮ್ಗೆ ಹುಚ್ಚಿಲ್ಲ, ನಾವು ಫ್ಯಾನ್ಸ್ ಅಲ್ಲ, ನಮಗೆ ಕ್ರಿಕೆಟ್ ಬಗ್ಗೆ ಏನೂ ಇಲ್ಲ. ನೀವೆಲ್ಲಿ ಬೆಳಿತೀರಾ? ನಾವು ರಾಜಕೀಯ ಬಗ್ಗೆ ನಮಗೇನು ಬೇಕಾಗಿಲ್ಲ, ನಾವು ರೋಡ್ಸ್ ಬಗ್ಗೆ ಕೇಳಲ್ಲ, ನಾವು ಫೆಸಿಲಿಟೀಸ್ ಬಗ್ಗೆ ಕೇಳಲ್ಲ, ನಾವು ಆ್ಯಂಬುಲೆನ್ಸ್ ಬಗ್ಗೆ ಕೇಳಲ್ಲ. ವೇರ್ ಇಸ್ ದ ಗವರ್ಮೆಂಟ್? ಫಾರ್ ದ ಪೀಪಲ್, ಬೈ ದ ಪೀಪಲ್, ವಾಟ್ ಎವರ್. ಪೀಪಲ್ ಇಲ್ಲ ಅಂದರೆ ವೇರ್ ಇಸ್ ದ ಗವರ್ಮೆಂಟ್ ದೆನ್ ಇಫ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಫಾರ್ ದ ಗವರ್ಮೆಂಟ್, ವಾಟ್ ಈಸ್ ದ ಯೂಸ್ ಆಫ್ ಗವರ್ಮೆಂಟ್ ನಾವು? ನಿಮಗೆ ಯೂನಿಟಿ ಇಲ್ಲ, ಒಗ್ಗಟ್ಟಿಲ್ಲ. ಆರ್ಡರ್ಸ್ ಪಾಸ್ ಆಗಿದೆಯಾ? ಪೊಲೀಸ್ ಹೇಳಿದ್ದಾರೆ ಸರ್ 24 ಅವರ್ಸಲ್ಲಿ ನಾವು ಏನು ಇಷ್ಟೊಂದು ಬಂದೋಬಸ್ತ್ ಮಾಡೋಕ್ಕಾಗೋದಿಲ್ಲ ಅಂತ. ಅವ್ರಿಗೆ ನೀವು ಕೊಟ್ಟಿದ್ದೀರಾ? ಅವ್ರಿಗೆ ನೀವು ರೆಸ್ಪೆಕ್ಟ್ ಕೊಟ್ಟಿದ್ದೀರಾ? ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದು ಪೊಲೀಸ್ ಅವ್ರು ಹೇಳ್ತಾ ಇದ್ದಾರೆ ಸರ್ ನಾವು ಇಷ್ಟೊಂದು ಫೋರ್ಸ್ ಇದ್ರೂ ಸಹ ಓವರ್ ನೈಟ್ ನಾವು ಇಷ್ಟು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಡಿಡ್ ಯು ಎವರ್ ರೆಸ್ಪೆಕ್ಟ್ ದೆಮ್? ಯಾರ್ದು ಸ್ವಾರ್ಥ ಇದು? ಯಾರ್ದು ಸ್ವಾರ್ಥ? ನಿಮ್ಮದು ಸ್ವಾರ್ಥ ಆದರೆ ಒಂದು ತಾಯಿ ಮಗಳು ಕೇಳಿರೋ ವಿಷಯದ ಬಗ್ಗೆ ಒಂದು ತಾಯಿ ಮಾಡಿದ್ದು ಸ್ವಾರ್ಥನೇ ಹೌದು. ಬಟ್ ನಾನು ಏನು ಬೇಕು, ನನ್ನ ಮಗಳನ್ನ ಎಳ್ಕೊಂಡೋಗಿಲ್ಲ, ನಡ್ಸ್ಕೊಂಡೋಗಿಲ್ಲ. ನಾನು ಏನು ಬೇಕು, ನನ್ನ ಫೆಸಿಲಿಟೀಸ್ ನಾನು ಮಾಡಿದ್ದೀನಿ. ನಿಮ್ಮ ಫೆಸಿಲಿಟೀಸ್ ನೀವು ಎಲ್ಲಿ ಮಾಡಿದ್ದೀರಾ? ನನ್ನೊಬ್ಳು ಮಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಅದರಲ್ಲಿ ಬಿದ್ದು ಎದ್ದು ಸತ್ತು ಹೊರಗಡೆ ಬಂದಿದ್ದೀನಿ. ನಾನು ಮಾತಾಡ್ತಾ ಇದ್ದೀನಿ. ಒಂದು ವಾಟರ್ ಬಾಟ್ಲ್ ಇತ್ತಾ? ಬೇಡ. ಅಲ್ಲಿ ಯಾರಾದರೂ ಪ್ರಜ್ಞೆ ತಪ್ಪಿ ಬಿದ್ದೋದ್ರೆ ಮುಖದ ಮೇಲೆ ಚೆಲ್ಲಕ್ಕೆ ವಾಟರ್ ಇತ್ತಾ? ಆ್ಯಂಬುಲೆನ್ಸ್ ಇತ್ತಾ? ಒಂದಾದರೂ ಆ್ಯಂಬುಲೆನ್ಸ್ ಇತ್ತಾ? ಅಷ್ಟೊಂದು ಗೇಟ್ಸ್ ಇತ್ತಲ್ವಾ? ನಾಟ್ ಇವನ್ ಒನ್ ಆ್ಯಂಬುಲೆನ್ಸ್. ಎನಿ ಗೇಟ್ ಹತ್ರನೂ ಒಂದು ಆ್ಯಂಬುಲೆನ್ಸ್ ಇರಲಿಲ್ಲ. ಸರಿ, ಟ್ರಾಫಿಕ್ ಸ್ಟಾಪ್ ಮಾಡಿದ್ರಾ? ಯಾಕೆ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕರೆಸಿಲ್ಲ ಪ್ಲೇಯರ್ಸ್ನ? ಐ ಹ್ಯಾವ್ ಓನ್ಲಿ ಒನ್ ಬ್ಲಡಿ ಕ್ವೆಶ್ಚನ್. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಯಾಕೆ ಬಂದಿಲ್ಲ ಅವರು? HAL ಏರ್ಪೋರ್ಟ್ಗೆ ಯಾಕೆ ಬಂದರು? ಅವ್ರದ್ದು ನಿಮಗೆ ಸುಖ, ಅವ್ರದ್ದು ಕಂಫರ್ಟ್, ಆ ಝೋನ್ ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟಾ? ಯಾಕೆ ಅವ್ರು ಈ ಕಡೆಯಿಂದ ಬಂದರೆ ಪಬ್ಲಿಕ್ ಎಲ್ಲ ಜಾಸ್ತಿ ಬರ್ತಾರೆ, ಅವರು ಏರ್ಪೋರ್ಟ್ ಹತ್ರ ಅವ್ರಿಗೆ ಜಾಮ್ ಆಗುತ್ತೆ, ಅವ್ರಿಗೆ ಸುಸ್ತಾಗತ್ತೆ. ಯಾಕೆ? ಇಡೀ ರಾತ್ರಿ ನಾವು ಮ್ಯಾಚ್ ನೋಡಿರ್ತೀವಿ, ನಾವು ಸೆಲೆಬ್ರೇಷನ್ಸ್ ಮಾಡಿರ್ತೀವಿ, ನಮಗೆ ಸುಸ್ತಾಗಲ್ವಾ? ಸೊ ಯು ಆರ್ ಸೋ ಮಚ್ ಓರಿಯೆಂಟೆಡ್ ಅಬೌಟ್ ದೋಸ್ ಪ್ಲೇಯರ್ಸ್ ದ್ಯಾನ್ ಯುವರ್ ಸಿಟಿಸನ್ಸ್. ಆ್ಯಂಡ್ ನೀವು ಏನು ಮಾಡಿದ್ದೀರಾ? ನೀವು ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ದೀರಾ? ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ದರೆ, ದೇವನಹಳ್ಳಿ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದರೆ ರೋಡ್ ಜಾಮ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಪ್ಲೇಯರ್ಸ್ಗೆ ತೊಂದರೆ ಆಗುತ್ತೆ, ಆನ್ ಟೈಮ್ ಹೋಟೆಲ್ ರೀಚ್ ಆಗಲ್ಲ. ಇಷ್ಟೆಲ್ಲ ನೀವು ಯೋಚನೆ ಮಾಡಿರ್ತೀರಲ್ಲ, ಕನ್ಸಿಡರೇಷನ್ಸ್ ಇದ್ದೇ ಇರುತ್ತಲ್ವಾ? ಮತ್ತು ಅಷ್ಟೊಂದು ಲಕ್ಷದಲ್ಲಿ ಜನ ಬರುವಾಗ ನೀವು ಏನು ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ? ಐ ಆಮ್ ಕ್ವೆಶನಿಂಗ್ ಯು. ನನಗೆ ಆನ್ಸರ್ ಬೇಕಾಗಿದೆ. ಐ ಆಮ್ ಡಿಮಾಂಡಿಂಗ್. ನನಗೆ ಆನ್ಸರ್ ಬೇಕಾಗಿದೆ. ಯಾಕೆ ನೀವು ಮಾಡಿಲ್ಲ? ಯಾಕೆ ನೀವು ಯೋಚನೆ ಮಾಡಿಲ್ಲ? ಅವ್ರು HAL ಏರ್ಪೋರ್ಟಿಗೆ ಬರೋದು ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿತ್ತಾ? ಹೇಳಿ, ಇದೊಂದು ಪಾಯಿಂಟಿಗೆ ನನಗೆ ಆನ್ಸರ್ ಮಾಡಿ. ಅವ್ರನ್ನ ಅಷ್ಟು ಸೇಫ್ಟಿಯಾಗಿ ಕರ್ಕೊಂಬರ್ಬೇಕಾಗಿತ್ತು. ಅವ್ರನ್ನ ನೋಡೋಕ್ಕೆ ಅವರು ಸೆಲೆಬ್ರೇಷನ್ಸ್ ಮಾಡೋಕ್ಕೆ ಹುಚ್ಚಲ್ವಾ? ಅಹಮದಾಬಾದಲ್ಲಿ ವಿನ್ ಆಗಿದ್ದಾರೆ, ಅಲ್ಲೇ ಹೋಗಿ ಅಲ್ಲೇ ಟ್ರೋಫಿ ತೊಗೊಂಡು ಹಂಗೆ ಹೋಗಿ ಸಾಯ್ಲಿ ಬಿಡಿ. ನೀವು ಯಾಕೆ ಕರ್ಸ್ಬೇಕಾಗಿತ್ತು? ಟೈಮ್ ತೊಗೋಬೇಕಾಗಿತ್ತು, ಪ್ರೀ ಪ್ಲ್ಯಾನ್ ಮಾಡಬೇಕಾಗಿತ್ತು. ಬೆಂಗಳೂರು ಅನ್ನೋದು ಚಿಕ್ಕ ಸಿಟಿ ಅಲ್ವಲ್ಲ, ಮೆಟ್ರೋಪಾಲಿಟನ್ ಸಿಟಿ ತಾನೇ ಬೆಂಗಳೂರು ಅಂದರೆ. ದೆನ್ ಯಾಕೆ? ವೇರ್? ಇನ್ನು ಸುಮಾರು ಚಿನ್ನಸ್ವಾಮಿಯಲ್ಲಿ ಜೂನ್ 4ನೇ ತಾರೀಕು 3:30, 3:35 ಸಮಯದಲ್ಲೇ ಒಂದು ಇಬ್ಬರು ಜೀವ ಹೋಗಿರುತ್ತೆ ಮೇಡಮ್. ಆದರೂ ಕೂಡ ನಮ್ಮ ರಾಜಕಾರಣಿಗಳು ಅಥವಾ ನಮ್ಮ ಸರ್ಕಾರ ಅವರ ಕುಟುಂಬದವರ ಜೊತೆ, RCB ತಂಡದವರ ಜೊತೆ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಮೂಡಲ್ಲಿರ್ತಾರೆ, ಫೋಟೋ ತೆಗೆಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರ್ತಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನು ಹೇಳಿ? ಅವ್ರಿಗೆ ಹುಚ್ಚಿದೆ,
ಆ್ಯಂಡ್ ದೇ ಆರ್ VIPs. ಅವ್ರ ಹುಚ್ಚು ನೆಕ್ಸ್ಟ್ ಲೆವೆಲ್. ವಿ ಆರ್ ಜಸ್ಟ್ ಅ ಸಿಟಿಸನ್ಸ್, ನಾರ್ಮಲ್ ಸಿಟಿಸನ್ಸ್. ನಮ್ಮ ದುಡಿಮೆ ನಾವು ಮಾಡ್ಕೊತೀವಿ, ನಮ್ಮ ದುಡಿಮೆ ನಾವು ತಿಂತೀವಿ. ಸೊ ನಾವು ಮಾಡಿದ್ರೆ ಹುಚ್ಚು, ಶೋಕಿ. ಅವ್ರು ಮಾಡಿದ್ರೆ ಶೋಕಿ ಅಲ್ಲ, ಹುಚ್ಚಲ್ಲ. ಬಿಕಾಸ್ ದೇ ಆರ್ VIPs, ದೇ ಕ್ಯಾನ್ ಡೂ ವಾಟ್ ಎವರ್ ದೇ ವಾಂಟ್, ಬಿಕಾಸ್ ದೇ ಹ್ಯಾವ್ ಪಬ್ಲಿಕ್ ಸರ್ವೆಂಟ್ಸ್. ನಾವು ಸರ್ವೆಂಟ್ಸ್, ಸಿಟಿಸನ್ಸ್ ಅಲ್ಲ. ಸೊ ಅವ್ರು ಆಡಬೇಕಂದ್ರೆ ಆಡ್ತಾರೆ, ಅಷ್ಟು ಜನ ಇದ್ದಾರೆ. ಸೊ ಅವರು ಸೇಫ್ ಗಾರ್ಡ್ ಮಾಡ್ಕೊತಾರೆ. ಜನ ಬಗ್ಗೆ ಅವ್ರಿಗೆ ಯಾವುದೇ ಕಾಳಜಿ ಇರಲಿಲ್ಲ. ಕಾಳಜಿ ಇದ್ದರೆ ಜನ ಹಿಂಗೆ ಮಾಡೋರಲ್ವೇ ಅಲ್ಲ. ಸೊ ಫಸ್ಟ್ ನೀವು ಜನನಾಯಕರು ಅಂದರೆ ನೀವೇನಾದರೂ ಒಂದು ಹಾನರೇಬಲ್ ಪೊಸಿಷನಲ್ಲಿ ಇದ್ದೀರಾ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಏನು ಮಾಡ್ತೀರಾ? ನೀವು ಪ್ರಮಾಣ ಸ್ವೀಕಾರ ಮಾಡ್ತೀರಾ ತಾನೇ? ಎವ್ರಿಥಿಂಗ್ ಕಮ್ಸ್ ಟು ಯು ಓನ್ಲಿ ಆಫ್ ದ ಕಾನ್ಸ್ಟಿಟ್ಯೂನ್ಸಿ. ಅದಾದಮೇಲೆ ತಾನೇ ನಿಮ್ಮ ಫ್ಯಾಮ್ಲಿ ಆದರೂ ಯಾರಾದರೂ ಬರಬೇಕು. ಬಟ್ ಹಿಯರ್ ನೋ, ನಮ್ಮ ರಾಜಕಾರಣಿಗಳಿಗೆ ಅವ್ರ ಫ್ಯಾಮ್ಲಿ ಇಂಪಾರ್ಟೆಂಟ್. ಅವ್ರ ಫ್ಯಾಮ್ಲಿ ಜೊತೆ ಕಪ್ ತೊಗೋಬೇಕು, ಕಪ್ ಮುದ್ದು ಮಾಡಬೇಕು. ಅಲ್ಲಿ ಶವ ಬೀಳ್ತಾ ಇದ್ರೂ ಶವದ ಮೇಲೂ ನಾವು ಸಂಸಾರ ಮಾಡ್ತೀವಿ. ಶವ ಬಿದ್ರೂ ಇಟ್ಸ್ ಓಕೆ, ಅದೆಲ್ಲ ಆಗ್ತಾ ಇರುತ್ತೆ, ಪರವಾಗಿಲ್ಲ. ನಾವು ಕೈ ಹಿಂದೆ ಇಟ್ಕೊಂಡು ನಾವು ಶೋಕಿ ಮಾಡ್ತೀವಿ. ಜನ ಏನು ಮಾಡಿದ್ರು ನಮ್ಗೆ ಬೇಕಾಗಿಲ್ಲ, ಜನ ಸತ್ತೋದ್ರೂ ನಮಗೆ ಬೇಕಾಗಿಲ್ಲ. ನಾವೇನು ಮಾಡ್ಬೇಕು ನಾವು ಅದನ್ನು ಮಾಡ್ತೀವಿ. ಮಾಡ್ಕೊಳ್ಳಿ ಅಲ್ವಾ, ಇವಾಗ ಮಾಡ್ಕೊಳ್ಳಿ. ನಿಮ್ಗೆ RCB ಮ್ಯಾಚ್ ನೋಡೋಕ್ಕೆ ಟಿಕೆಟ್ ಸೇಲ್ ಮಾಡೋಕ್ಕೆ ಏನಕ್ಕೆ ಟಿಕೆಟ್ ನಾವು ತೊಗೋಬೇಕು? RCB ಚಿಯರ್ಫುಲ್ ಮಾಡೋಕ್ಕೆ ನಾವು ಫ್ಯಾನ್ಸ್ ಏನಕ್ಕೆ ಬೇಕು? ವೈ ಡು ವಿ ನೀಡ್ ಆಲ್ ದೀಸ್ ಥಿಂಗ್ಸ್? ಬ್ಯಾನ್ ಮಾಡಿ RCBನ, IPL ಬ್ಯಾನ್ ಮಾಡಿ, ನಿಮ್ಮ ತಾಕತ್ತಿದ್ರೆ ಬ್ಯಾನ್ ಮಾಡಿ. ಎಷ್ಟೊಂದು ಜನ ಜೂಜಾಡ್ತಾ ಇದ್ದಾರೆ, ಅದು ನಮ್ಮ ಜವಾಬ್ದಾರಿನೇನಾ? ವೈ ಆರ್ ಯು ಸಪೋರ್ಟಿಂಗ್ ದೋಸ್ ಆ್ಯಪ್ಸ್ ಆ್ಯಂಡ್ ಆಲ್? ಹಿಂಗೆ ಕೇಳ್ತಾ ಹೋದ್ರೆ ದೇರ್ ಆರ್ ಲಿಸ್ಟ್ ಸೋ ಮೆನಿ. IPL ಇಂದ ಯಾವ ಸರ್ವೇ ಸಾಮಾನ್ಯ ಲಾಭ ಪಟ್ಟಿದ್ದಾನೆ ಅಂತ ನನ್ನ ಮುಂದೆ ಹೇಳಿ. ನೀವು IPL ಇಂದ ಒಂದು ಸಾಮಾನ್ಯ ಜನತೆಗೆ ಉಪಯೋಗ ಆಗಿದೆ ಅಂತ ನನಗೆ ಹೇಳಿ. ವೈ ಆರ್ ಯು ಎಂಟರ್ಟೈನಿಂಗ್ ಇಟ್? ಯಾರಮ್ಮ ನೀನು ಹೇಳು ಹೋಗ್ಲಿ. ನೀನೊಂದು ಮಾಧ್ಯಮದಲ್ಲಿ ಇದೆಯಲ್ಲ, ನೀನು ಲಾಭ ಪಟ್ಟಿದ್ಯಾ IPL ಇಂದ? 18 ಸೀಸನ್ ಆಗಿದೆಯಲ್ಲ, ಡಿಡ್ ಯು ಗೆಟ್ ಎನಿ ಬಟರ್ ಆ್ಯಂಡ್ ಬ್ರೆಡ್ ಫ್ರಮ್ ದಟ್? ಏನಾದರೂ ನಿಮ್ಮ ಮನೆಗೆ ಏನಾದರೂ ಲಾಭ ಆಗಿದೆಯಾ? ಆಫೀಸ್ ಬಿಟ್ಟು ಲೀವ್ ಹಾಕ್ಕೊಂಡು ಎಲ್ಲ ನೋಡ್ತಾರಲ್ಲ ಮ್ಯಾಚ್ಗಳ್ನ, ಚಿಯರ್ ಮಾಡ್ತಾರಲ್ಲ. ಅಹಮದಾಬಾದಲ್ಲಿ ಆಗಿರೋದು, ನಾವು ಇಲ್ಲೆಲ್ಲ ಲೈವ್ ಸ್ಕ್ರೀನಿಂಗ್ ನೋಡ್ತೀವಲ್ಲ. ಏನಕ್ಕೆ? ಏನು ಉಪಯೋಗ? ಇವಳು ಮಗಳನ್ನ ಕರ್ಕೊಂಡು ಅಷ್ಟು ದೂರ ಹೋಗಿದ್ಲು, ಏನಕ್ಕೆ ಮನೇಲಿ ಕುತ್ಕೊಂಡು ನೋಡಿಲ್ಲ ಅಂತಾರಲ್ಲ. ನೀವು ಏನಕ್ಕೆ ಇದನ್ನೆಲ್ಲ ನಡ್ಸ್ಕೊಡ್ಬೇಕು? ಎಷ್ಟೊಂದು ಜನ ಅದ್ರ ಬಗ್ಗೆ ಜೂಜಾಡಿ ಅವ್ರ ಮಕ್ಕಳು ಮನೆಯನ್ನು ಮರ್ತೋಗ್ಬಿಟ್ಟು ದುಡ್ಡನ್ನ ಕಳ್ಕೊಂಡು ಎಷ್ಟು ಜನ ಬೇಕು ನಿಮಗೆ? ಯಾಕೆ ನೀವು ಗೂಗಲಲ್ಲಿ ನೋಡಿ, ಎಲ್ಲರ ಅಂಗೈಯಲ್ಲೂ ಫೋನ್ ಇರುತ್ತಲ್ವಾ, ಟೈಪ್ ಮಾಡಿ ನೋಡಿ. ಮೆನಿ ಪೀಪಲ್ ಹ್ಯಾವ್ ಲಾಸ್ಟ್ ದೇರ್ ಲೈಫ್ಸ್ ಆಲ್ಸೋ. ಹೆಂಡ್ತಿರು ಹೇಳಿ ಕೇಳಿಸ್ಕೊಂಡಿರೋ ಎಷ್ಟೋ ಫ್ಯಾಮ್ಲಿಗಳು ಹಾಳಾಗಿವೆ. ಮತ್ತೆ ಸ್ಟಿಲ್ ನೀಡ್ IPL ಸೀಸನ್ಸಾ? ಬ್ಯಾನ್ ಮಾಡಿ. ಯಾಕೆ ನಿಮ್ಮ ಹತ್ರ ತಾಕತ್ತಿಲ್ವಾ? ನಾಲೆಜ್ ಇಲ್ವಾ? ನೀವು ವಯಸ್ಸಾಗಿದೆ, ನೀವು ಒಂದು ರಾಜಕಾರಣಿ, ಒಂದು ಪೊಸಿಷನಲ್ಲಿ ಇದ್ದೀರಲ್ವಾ? ರೆವಲ್ಯೂಷನರಿ ಮಾಡಿ, ನೀವು ಚೇಂಜ್ ತೊಗೊಂಬನ್ರಿ ಸೋಷಿಯಲಲ್ಲಿ. ಫಸ್ಟ್ ನೀವು ಬದಲಾವಣೆ ಆಗಿ ತೋರಿಸಿ, ಸಿಟಿಸನ್ಸ್ ಕೂಡ ಬದಲಾವಣೆ ಆಗ್ತಾರೆ. ನಾಯಕನಂತೆ ಜನ ಹಂಗೆ ಮಾಡಿ, ನೀವು ನಿಮ್ಮ ಪಾಲನೆ ಅಂತ ತೋರಿಸಿ, ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ. ಇವಾಗೇನು ನೀವು 10-20 ವರ್ಷದ ಕಾಲದ ಹಿಂದೆದಲ್ಲಿ ಇಲ್ಲ. ವಾಟ್ ಎವರ್ ಯು ಡು, ಎವ್ರಿಥಿಂಗ್ ವಿಲ್ ಬಿ ದೇರ್ ಇನ್ ಫ್ರಂಟ್ ಆಫ್ ದ ಪೀಪಲ್. ಸೊ ನೀವೇನಾದರೂ ಚೇಂಜ್ ಬದಲಾವಣೆ ತೊಗೊಂಬಂದು ತೋರಿಸಿ, ಜನ ಮೆಚ್ತಾರೆ, ಜನ ಫಾಲೋ ಮಾಡ್ತಾರೆ. ನೀವೇ ಏನು ಮಾಡ್ತೀರಾ? ಎಲ್ಲ ಜನ ಮೇಲೆ ಎತ್ತಾಕ್ಬಿಟ್ರೆ ದೆನ್ ವೆನ್ ವಿಲ್ ಯು ಆಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್? ಯಾವಾಗ? ಓಕೆ, ನನ್ನ ಆಕ್ಸೆಪ್ಟ್ ಮಾಡ್ಕೊತೀನಿ, ನಿಮ್ಮ ಆಕ್ಸೆಪ್ಟ್ ಯಾವಾಗ ಮಾಡ್ಕೊತೀರಾ ನೀವು? ಹೇಳಿ ನನಗೆ. ಅದಕ್ಕೆ ಇನ್ನೂ ಎಷ್ಟೊಂದು ಬಲಿ ಆಗಬೇಕು? ಆಚೆ ಕಡೆ ಸಾಯ್ತಾ ಇದ್ದು ಹಾಸ್ಪಿಟ್ಲಲ್ಲಿ ಆಂಬ್ಯುಲೆನ್ಸ್ ಸಿಗದೆ ಹೋಗ್ತಾ ಇದ್ರೆ ನೀವು ಒಳಗಡೆ ಫೆಸಿಲಿಟೇಷನ್ ಮಾಡ್ಕೊತೀರಾ, ಫೋಟೋಸ್ ಫ್ಯಾಮ್ಲೀಸ್ ಜೊತೆ ಫೋಟೋಸ್ ತೆಕ್ಕೊತೀರಾ. ಇದು ಎಷ್ಟರ ಮಟ್ಟಿಗೆ ಮಾನವೀಯತೆ? ನಾನು ಇಷ್ಟೇ ಕ್ವೆಶನ್ ಕೇಳ್ತಾ ಇರೋದು. ನೀವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಚಿಕ್ಕದು ಯೋಚನೆ ಬರಬೇಕು, ಹೊರಗಡೆ ಜನ ಸಾಯ್ತಾ ಇದ್ದಾರೆ, ಇದು ಮಾಡೋದು ಸೂಕ್ತ ಅಲ್ಲ. ನನ್ನ ಕರ್ನಾಟಕ, ಯಾರೋ ಕೇಳ್ತಾ ಇದ್ರು RCBಯಲ್ಲಿ ಕರ್ನಾಟಕ ಪ್ಲೇಯರ್ಸ್ ಎಷ್ಟು ಜನ ಇದ್ದಾರಪ್ಪ ಅಂತ. ಮತ್ತು RCB ಟೀಮಲ್ಲಿ ಎಷ್ಟೊಂದು ಜನ ಇದ್ದಾರಂತ ಇವರು ಫೆಸಿಲಿಟೇಷನ್ ಮಾಡ್ತಾಯಿದ್ರು. ಹೊರಗಡೆ ಸಾಯ್ತಾ ಇರೋದು ನನ್ನ ಕರ್ನಾಟಕ ಜನತೆ. LKG ಇಂದ ನಾನು ಡಿಗ್ರಿ ಎಲ್ಲ ನಾನು ಹುಟ್ಟಿ ಬೆಳೆದಿರೋದು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಗೌರ್ಮೆಂಟ್ಗೆ. ನಾನು ಕರ್ನಾಟಕ ಜನತೆ. ನನ್ನ ಮಗಳು ಕರ್ನಾಟಕದಲ್ಲಿ ಹುಟ್ಟಿದ್ದಾಳೆ. ಆಧಾರ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಕರ್ನಾಟಕ. ನೀವೇನು ಮಾಡಿದ್ರಿ ಕರ್ನಾಟಕ ಜನತೆಗೋಸ್ಕರ? ಒಂದು ವಾಟರ್ ಬಾಟಲ್ ತೋರಿಸಿ, ಬೇಸಿಕ್ ಫಸ್ಟ್ ಏಡ್ ಕಿಟ್ ತೋರಿಸಿ, ಆ್ಯಂಬುಲೆನ್ಸ್ ತೋರಿಸಿ, ಈ 3 ತೋರಿಸಿ ಸಾಕು. ನಾನು ಇನ್ನೇನು ಜೀವನದಲ್ಲಿ ಬಾಯಿ ಬಿಚ್ಚಲ್ಲ. ನಾನು ಜಸ್ಟ್ ಆನ್ಸರ್ ಟು ಮೈ ಓನ್ಲಿ ದೀಸ್ 3 ಪಾಯಿಂಟ್ಸ್. ನಾನು ಅಲ್ಲಿ ಸ್ಪಾಟಲ್ಲಿ ಇರದೇ ಹೋಗಿದ್ರೆ ಓಕೆ, ನಾನು ಬೇರೆಯವ್ರು ಹೇಳಿದ್ದು ನಾನು ಕೇಳಿಸ್ಕೋಬೇಕಾಗಿ ಬರ್ತಿತ್ತು. ಬಟ್ ನಾನು ಅಲ್ಲೇ ಇದ್ದೆ, ನಾನು ಅಲ್ಲೇ ಎಲ್ಲ ವಿಟ್ನೆಸ್. ನನ್ನ ಸ್ವತಃ ನನ್ನ ಕಣ್ಣಲ್ಲಿ ಎಷ್ಟೋ ಜನ ಆಕ್ರಂದನೆ
ಪೇನ್, ಸಾವು, ನೋವು ನಂದು ಓನ್ ನೋಡಿದ್ದೀನಿ ನಾನು. ಹಾಗಾಗಿ ನಾನು ಇಷ್ಟು ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ನಾನು ಎಲ್ಲೋ ಕೇಳಿ ಯಾವುದೋ ಓದಿ ಮಾತಾಡಿಲ್ಲ. ನನ್ನ ಮಗುನ ಕಳ್ಕೊಂಡು ನನಗೆ ಎಷ್ಟು ದಿನ ಆಗಿದೆ ಅಂತಲೂ ನನಗೆ ನೆನಪಿಲ್ಲ. ಬಟ್ ನೆನ್ನೆ ಮುಗಿಸಿ ನಮ್ಮ ಮನೆಗೆ ನಾವು ಬಂದಿದ್ದೀವಿ. ನೆನ್ನೆಯಿಂದ ನನಗೆ ನೋಡೋಕ್ಕೆ ಐ ಆಮ್ ವಿಟ್ನೆಸ್ಸಿಂಗ್ ಸೋಷಿಯಲ್ ಮೀಡಿಯಲ್ಲಿ ಏನು ಬರ್ತಾ ಇದೆ, ಯಾವ ಚಾನಲಲ್ಲಿ ಏನು ಮಾತಾಡ್ತಾ ಇದ್ದಾರೆ, ಎಷ್ಟು ಜನ ಕಳ್ಕೊಂಡಿದ್ದಾರೆ ಮಕ್ಕಳನ್ನ. ಇಷ್ಟೊಂದು ಸರ್ ಟುಡೇಸ್ ಕಿಡ್ ಇಸ್ ಟುಮಾರೋ ಸಿಟಿಸನ್ ಅಂತಾರಲ್ಲ, ಮತ್ತು ನಿಮಗೆ ಇವತ್ತಿನ ಯೋಚನೆ ಇಲ್ಲ ಅಂದರೆ ನಾಳೆಗೆ ಏನು ಸರ್ ಮಾಡ್ತೀರಾ ನೀವು? ವಿ ಲಾಸ್ಟ್ ಯಂಗ್ ಪೀಪಲ್ ಸರ್, ಯಂಗ್ ಪೀಪಲ್ ಏನು ಮಾಡ್ತೀರಾ ನಾಳೆಗೆ? ನನಗೊಂದೇ ಒಂದು ಉತ್ತರ ಕೊಡಿ ಸರ್. ಅವರಿಗೋಸ್ಕರ ನೀವು ಫೈಟ್ ಮಾಡಿಲ್ಲ ಅಂದರೆ ನಿಮ್ಮ ವಯಸ್ಸಿಗೆ ಏನು ಸರ್ ಮರ್ಯಾದೆ ಇರುತ್ತೆ? ನಿಮ್ಮ ಹುದ್ದೆ ಬಿಡಿ, ವಾಟ್ ಎವರ್ ದ ಪೊಸಿಷನ್ ಯು ಆರ್ ಹೋಲ್ಡಿಂಗ್, ಅದ್ರ ಬೇಕಾಗಿಲ್ಲ ನನಗೆ. ನಿಮ್ಮ ವಯಸ್ಸಿಗೆ ಏನು ಸರ್ ಮರ್ಯಾದೆ ಇರುತ್ತೆ? ಮಕ್ಕಳು ನಿಮ್ಮ ಮೊಮ್ಮಕ್ಕಳ ಥರ ಅಲ್ವಾ? ನಿಮ್ಮ ಮಕ್ಕಳ ಥರ ಅಲ್ವಾ? ನಿಮ್ಮ ಮನೆ ಪಕ್ಕದವ್ರ ಥರ ಅಲ್ವಾ? ಕರ್ನಾಟಕ ಜನತೆ ಸರ್ ನಾವು. ಅವ್ರು ಯಾರಿಗೋ ಫೆಸಿಲಿಟೇಷನ್ ನಮ್ಮ ಹೆಣದ ಮೇಲೆ ಮಾಡ್ತಾ ಇದ್ದೀರಾ ಸರ್ ನೀವು. ಸೊ ನಾವು ಹೆಮ್ಮೆ ಪಡಬೇಕು. ಯಾ ವಿ ಹ್ಯಾವ್ ಗಾಟ್ ಅ ವೆರಿ 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 ಗ್ರೇಟ್ ಲೀಡರ್ಸ್, ಥ್ಯಾಂಕ್ ಯು ಸೋ ಮಚ್ ಅಂತ. ಇನ್ನು ನೀವು ಹೇಳಿದ ಹಾಗೆಯೇ ಬೆಂಗಳೂರಿಗೆ ಈ ಕ್ರೌಡು ಹೊಸದಲ್ಲ ಮೇಡಮ್. ಇದಕ್ಕಿಂತ ಹೆಚ್ಚಿನ ಕ್ರೌಡು ಬೆಂಗಳೂರು ನೋಡಿದೆ. ಕೋಟ್ಯಾಂತರ ಜನ ಜೀವನ ಮಾಡ್ತಿರುವಂತಹ ಊರು ಬೆಂಗಳೂರು. ಇನ್ನು ಸರ್ಕಾರ ಅನ್ನೋ ವಿಚಾರಕ್ಕೆ ಬಂದರೆ, ಸರ್ಕಾರಕ್ಕೆ ಹೊಣೆಗಳಿರುತ್ತೆ, ಅದರದ್ದೇ ಆದಂತಹ ಏನು ಅಧಿಕಾರಗಳಿರುತ್ತೆ. ಅದಕ್ಕೆ ಏನು ಸ್ಪೆಷಲಿಟಿ ಮಾಡಬೇಕು ಅಥವಾ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅನ್ನುವಂತಹ ಅಧಿಕಾರ ಕಂಪ್ಲೀಟ್ ಸರ್ಕಾರದ ಹತ್ರ ಇರುತ್ತೆ. ಆದರೆ ಸುಮಾರು 3ವರೆಗೆ 2 ಪ್ರಾಣಗಳು ಹೋಗುತ್ತೆ, ಸಾಕಷ್ಟು ಜನ ಇಂಜುರೀಸ್ಗಳಾಗತ್ತೆ ಅಂದ್ರೂ ಅಲ್ಲಿ ಏನು ಪೊಲೀಸ್ ಪಡೆ ಬೇಕು ಅಥವಾ ಅಲ್ಲಿ ಏನು ಆಂಬ್ಯುಲೆನ್ಸ್ ಅಟ್ಲೀಸ್ಟ್ ವ್ಯವಸ್ಥೆ ಬೇಕು ಅದನ್ನೂ ಕೂಡ ಸರ್ಕಾರ ಮಾಡೋದಕ್ಕೆ ಅಥವಾ ಅದನ್ನ ಬೇರೆ ಜವಾಬ್ದಾರಿಯನ್ನು ವಹಿಸ್ಲಿಕ್ಕೂ ಕೂಡ ಸರ್ಕಾರ ಮುಂದಾಗುವುದಿಲ್ಲ. ಏನು ಹೇಳ್ತೀರಾ ಈ ಗಳಿಗೆ ಬಗ್ಗೆ ನೀವು? ಇಟ್ಸ್ ಅ ಫೇಲ್ಯೂರ್ ಅಮ್ಮ, ಕ್ಲೀನಾಗಿ ಕಾಣಿಸ್ತಾ ಇದೆಯಲ್ಲ, ಇಟ್ಸ್ ಅ ಫೇಲ್ಯೂರ್. ಕರ್ನಾಟಕ ಗೌರ್ಮೆಂಟ್ ಇಸ್ ಅ ಟೋಟಲ್ ಫೇಲ್ಯೂರ್. ಅಲ್ಲಮ್ಮ, ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಇವಾಗ RCB ಫೆಸಿಲಿಟೇಷನ್ ಮಾಡ್ತಾ ಇದ್ದೀವಿ, ಯಾರಿಗೂ ನಾವು ಪೆರೇಡ್ ಮಾಡ್ತಾ ಇಲ್ಲ, ನಾವು ಯಾರಿಗೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಷ್ಟು ಹೇಳಿದ್ರೆ ಹೂ ವಿಲ್ ಡೇರ್ ಟು ಕಮ್? ಯಾರು ಬರ್ತಾರೆ? ಫಸ್ಟ್ ನೀವು ಪೆರೇಡ್ ಅಂದ್ರಿ, MG ರೋಡ್ ಅಂದ್ರಿ, ವಿಧಾನಸೌಧದಿಂದ MG ರೋಡ್ ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಓಪನ್ ಬಸ್ಸಲ್ಲಿ ಹೋಗ್ತಾರೆ ಅಂತ ಹೇಳಿದ್ರಿ. ಯಾವ್ದು ನಿಜ? ವಿತಿನ್ ಅ ಸ್ಪ್ಯಾನ್ ಆಫ್ 2 to 3 hours ಯು ಮೇಡ್ ಸೋ ಮೆನಿ ಸ್ಟೇಟ್ಮೆಂಟ್ಸ್. ಅದರಲ್ಲಿ ಎಲ್ಲ ಯಾವುದು ನಿಜ? ಒಂದು ಸರ್ಕಾರ ರೆಸ್ಪಾನ್ಸಿಬಲ್, ನೀವು ಒಂದು ಜವಾಬ್ದಾರಿ ಪೊಸಿಷನಲ್ಲಿ ಇದ್ದೀರಾ, ನೀವು ಏನೇ ಸ್ಟೇಟ್ಮೆಂಟ್ ಹೊರಗಡೆ ಬಿಡ್ತಾ ಇದ್ದೀರಾ ಅಂದರೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಶಾಲಿನಿ ಮೇಡಮ್, ಹೂ ಎವರ್ ಬಿಲಾಂಗ್ಸ್ ಟು ಪೊಲೀಸ್ ಆ ಡಿಪಾರ್ಟ್ಮೆಂಟ್ಗೆ, ಅವ್ರು ಹೇಳಿದ್ದಾರೆ, ನನಗೆ ಕ್ರೌಡ್ ಇಷ್ಟು ಕಂಟ್ರೋಲ್ ಮಾಡೋಕ್ಕೆ ನಮ್ಗೆ ಆಗೋದಿಲ್ಲ, ಅಟ್ಲೀಸ್ಟ್ ನಮಗೆ ಟೈಮ್ ಮಾಡಿಕೊಡಿ. ನಾವು ಓವರ್ನೈಟ್ ಇಷ್ಟು ಮಾಡ್ಕೋಬೇಕು ವ್ಯವಸ್ಥೆ ಅಂದರೆ ಆಗೋದೇ ಇಲ್ಲ. ಸೊ ನಮಗೆ ಟೈಮ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ನೀವು ನೆಗ್ಲೆಕ್ಟ್ ಮಾಡಿದ್ದೀರಾ. ನಮ್ಮನ್ನೆಲ್ಲ ಪಾಲಿಸೋ ನಾಯಕರು ನೀವೇ ನೆಗ್ಲೆಕ್ಟ್ ಮಾಡಿದ್ದೀರಾ. ಇವಾಗ ನಮ್ಮ ಮೇಲೆ ತೋರಿಸ್ತಾ ಇದ್ದೀರಾ, ನಮ್ಮನ್ನು ದ್ವೇಷಿಸ್ತಾ ಇದ್ದೀರಾ, ದೂಷಿಸ್ತಾ ಇದ್ದೀರಾ ನೀವು. ಸೊ ನೀವು ಎಲ್ಲಿ ಯು ಡಿಡ್ ನಾಟ್ ಫೇಲ್. ಇಲ್ಲ, ನಾವು ಎಲ್ಲ ನಮ್ಮ ಜನಕ್ಕೋಸ್ಕರ ನಾನು ಅಷ್ಟು ಮಾಡಿದ್ದೀನಿ, ಇಷ್ಟು ಫೆಸಿಲಿಟೀಸ್ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರೆ ನನಗೊಂದು ಆಂಬ್ಯುಲೆನ್ಸ್ ತೋರಿಸಿ ಪ್ಲೀಸ್. ಐ ಡಿಡ್ ನಾಟ್ ಈವನ್ ವಿಟ್ನೆಸ್ ಒನ್ ಸಿಂಗಲ್ ಆ್ಯಂಬುಲೆನ್ಸ್. RCB ಫ್ಯಾನ್ಸ್ಗೋಸ್ಕರ ಟೀಮ್ ಏನು ಕೇಳಿದ್ದಾರೆ ಹೇಳಿ? ಐ ಜಸ್ಟ್ ನೀಡ್ ಒನ್ ಆನ್ಸರ್ ಫ್ರಮ್ ಎನಿ ಆಫ್ ಯುವರ್ ಕ್ರಿಕೆಟ್ ಟೀಮ್. ನೋ ಕಂಡೋಲೆನ್ಸಸ್, no condolences, absolutely no condolences, even from cricket board, even from cricket team. ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಟ್ರೋಫಿಗೆ ಹೇಳ್ತು ಯಾಕೆ ಸರ್ ಇಷ್ಟೊಂದು ಶವಗಳ ಮೇಲೆ ಟ್ರೋಫಿ ತೊಗೊಂಡು ನಿಮ್ಮ ಮನೆಗಳಲ್ಲಿ ಏನಕ್ಕೆ ಇಟ್ಕೊಂಡು, ನಿಮ್ಮ ಮನೆ ಮಾತ್ರ ಚೆನ್ನಾಗಿರ್ಬೇಕಾ? ಗಿವ್ ಇಟ್ ಬ್ಯಾಕ್ ದ ಟ್ರೋಫಿ. ನೋ, ಯು ಪೀಪಲ್ ಡೋಂಟ್ ಡಿಸರ್ವ್ ಇಟ್. ಸೊ ಯು ಮೀನ್ ಟು ಸೇ ದಟ್ ಟ್ರೋಫಿ ಇಸ್ ಆನ್ ದ ಫ್ಯೂನರಲ್ ಆಫ್ ದೀಸ್ ಪೀಪಲ್? ಆ ಟ್ರೋಫಿ ಇಷ್ಟೊಂದು ಜನದ್ದು ಜೀವ ಖರ್ಚಾ? ಹೇಳಿ, ವೈ ಪೀಪಲ್ ಆರ್ ನಾಟ್ ರೈಸಿಂಗ್ ದೇರ್ ವಾಯ್ಸಸ್? ಅಷ್ಟೊಂದು ನೀವು ಆ ಪೊಲೀಸ್ ಡಿಪಾರ್ಟ್ಮೆಂಟ್, ಶಾಲಿನಿ ಮ್ಯಾಮ್, ಶಿ ಈಸ್ ರಿಟನ್ ದ ಲೆಟರ್ ದಟ್ ಈಸ್ ಬಿಕಮ್ ಸೋ ವೈರಲ್. ಆ ಲೆಟರ್ ವೈರಲ್ ಆಗಿದೆ. ಸರ್, ನಮ್ಮ ಕಡೆಯಿಂದ ಇದು ಫೆಸಿಲಿಟಿ ಇಷ್ಟು ಕಡಿಮೆ ಟೈಮಲ್ಲಿ ನಾವು ಇಷ್ಟು ಫೋರ್ಸ್ನ ತಗೊಂಬಂದು ನಾವು ಜನತೆಗೆ ಪೊಲೀಸ್ ಸೆಕ್ಯೂರಿಟಿ ಕೊಡೋಕ್ಕಾಗೋದಿಲ್ಲ ಸರ್, ಕ್ರೌಡ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಸರ್ ಅಂತ ನಿಮಗೆ ಬೇಡಿಕೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ರೆ ನೀವು ಏನಕ್ಕೆ ಸರ್ ಅದನ್ನು ಕನ್ಸಿಡರ್ ಮಾಡಿಲ್ಲ? ನಿಮ್ಮ ಸ್ವಾರ್ಥನಾ? ಇವಾಗ ನಿಮ್ಮದು ಏನು ಪ್ರಾಣ ಹೋಗಿಲ್ಲ ಸರ್, ನಿಮ್ದೇನು ಪ್ರಾಣ ಹೋಗಿಲ್ಲ. ವಿ ಆರ್ ದ ಲೂಸರ್ಸ್.
ವಿ ಲಾಸ್ಟ್ ಎವ್ರಿಥಿಂಗ್. ನನ್ನ ಸರ್ವಸ್ವ ಹೋಯ್ತು ಸರ್, ನನ್ನ ಸರ್ವಸ್ವ ಹೋಯ್ತು. ಐ ಆಮ್ ಹಿಯರ್ ಜಸ್ಟ್ ಫಾರ್ ಅ ನೇಮ್ ಸೇಕ್, ಐ ಡೋಂಟ್ ನೋ. ಇನ್ನು ಪೊಲೀಸ್ ಜೂನ್ 3 ಏನು RCB ಮ್ಯಾಚ್ ಇತ್ತು ಮೇಡಮ್, ಅಲ್ಲಿಂದ ಹಿಡಿದು ಬೆಳಗಿನ ಜಾವ ಏನು ಕಂಪ್ಲೀಟ್ ಅವತ್ತು ರಾತ್ರಿ ಎಲ್ಲ ಏನು RCB ಕಪ್ ಗೆದ್ದಂತ ಸೆಲೆಬ್ರೇಷನ್ ಮಾಡ್ತಿದ್ರು, ಕಂಪ್ಲೀಟ್ ಕೆಲಸವನ್ನ ಮಾಡ್ತಾ ಇದ್ರು, ಆ ಸೇಫ್ಟಿಯನ್ನ ಕೊಡ್ತಾ ಇದ್ರು. ಆದರೂ ಕೂಡ ಜೂನ್ 4ಕ್ಕೆ ಬೇಡ ಈ ಸೆಲೆಬ್ರೇಷನ್ ಅಂತ ಹೇಳಿದ್ರು ಇವರು ಅದನ್ನ ತಗೊಳ್ಳೋದಿಲ್ಲ, ಬದಲಿಗೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಪೊಲೀಸ್ನವರು ತಲೆದಂಡ ಮಾಡ್ತಾರೆ, ಪೊಲೀಸ್ನವ್ರನ್ನ ಒಂದಿಷ್ಟು ಜನರನ್ನ ಸಸ್ಪೆಂಡ್ ಮಾಡ್ತಾರೆ. ಸರ್ಕಾರ ಈ ಹೊಣೆನ ಹೊರೋದಿಲ್ಲ. ಏನು ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ? ಮ್ಯಾಮ್, ಇದು ಕಂಪ್ಲೀಟ್ ಗೇಮ್ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಇಟ್ಸ್ ಲೈಕ್ ಕಂಪ್ಲೀಟ್ ಸೆಲ್ಫಿಶ್ನೆಸ್ ಅಷ್ಟೇ. ಸರ್ಕಾರ ಏನು ನಮ್ಮ ಹತ್ರ ತಪ್ಪೇ ಇಲ್ಲ ಅಂತ ಏನು ಟ್ರೈ ಮಾಡ್ತಾ ಇದೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಐ ವಾಸ್ ದೇರ್. ಪೊಲೀಸ್ ಎಷ್ಟು ಅಂತ ತೊಗೊತಾರೆ? ಅವ್ರಿಗೆ ಏನು 24 hours ಟೈಮ್ ಕೊಟ್ಟಿದ್ದೀರಾ? ಅಟ್ಲೀಸ್ಟ್ 16 hours ಟೈಮ್ ಕೊಟ್ಟಿದ್ದೀರಾ? ಓವರ್ ನೈಟ್ ಏನು ಮಾಡ್ತಾರೆ? ಸರಿ, ನೀವು ಓವರ್ ನೈಟ್ ಒಂದು 25 kg ರೈಸ್ ತಿನ್ನಿರಿ ನೋಡೋಣ. ಓವರ್ ನೈಟ್ ನೀವು ಒಂದು 10 ಏನಂತಾರೆ ಒಂದು ಅಟ್ಲೀಸ್ಟ್ ವಿ ಆರ್ ನಾಟ್ ವಿ ಕೆನಾಟ್ ಡೂ ಎನಿಥಿಂಗ್. ಅಷ್ಟು ಕ್ರೌಡ್ನ ಮೇಂಟೈನ್ ಮಾಡಬೇಕಂದ್ರೆ ಪೊಲೀಸ್ ಅವರು ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ನಿಮಗೆ ಒಂದು ಗೌರ್ಮೆಂಟಲ್ಲಿ ಇದ್ದು ನಿಮಗೆ ಗೊತ್ತಾಗಬೇಕು. ಯು ಆರ್ ಆಲ್ರೆಡಿ ಫೇಲ್ಡ್. ಸೊ ಐ ಹ್ಯಾವ್ ನೋ ಕಮೆಂಟ್ಸ್ ಟು ಸೇ. ಆ್ಯಂಡ್ ಐ ರಿಗ್ರೆಟ್ ದಟ್ I am here in this kind of government. I belong to this kind of government where I pay tax. Yes, for no reasons. ಅಷ್ಟೇ ಮ್ಯಾಮ್, ನಾನೇನು ಹೇಳೋಕ್ಕಾಗಲ್ಲ. ಇನ್ನು ಕೊನೆಯದಾಗಿ ಮೇಡಮ್, ನೀವು ದಿವ್ಯಾಂಶಿ ಅವ್ರ ಜೊತೆ ಇದ್ರಿ, ಆ ಮೂಮೆಂಟಲ್ಲಿ ಅವರು ಏನಾದರೂ ಕಾಲು ತುಳಿತಕ್ಕೊಳಗಾಗಿದ್ರ? ಏನಾಗಿತ್ತು ಮ್ಯಾಮ್ ಆ ಕ್ಷಣ? ಶಿ ಜಸ್ಟ್ ಫೆಲ್ ಡೌನ್. ಒಂದೇ ಸಮ ಜನ ಬಿದ್ದರು ಅಷ್ಟೇ, ಏನೂ ನಡೆದಿಲ್ಲ. ಕಾಲು ತುಳಿತ ಅವಳ ಮೇಲೆ, ಕಾಲು ತುಳಿತ ಕಡಿಮೆ, ಕಾಲು ತುಳಿತ ನಡೆದಿಲ್ಲೇ ಇಲ್ಲ. ಲೈಕ್ ಎವ್ರಿಬಡಿ ಫೆಲ್ ಆನ್ ಈಚ್ ಅದರ್ ಅಷ್ಟೇ. ಕರ್ಕೊಂಡೋಗಿದ್ದೀನಿ, ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿಲ್ಲ, ಕ್ಯಾಬಲ್ಲಿ ಕರ್ಕೊಂಡೋಗಿದ್ದೀನಿ. ಕ್ಯಾಬ್ ಮಾತಾಡಿ ಟ್ರಾಫಿಕ್ ದೂರ ಜರುಗಿ ಅಂತ ಹೇಳಿ ಬಾಯಿ ಬಡ್ಕೊಂಡು ಪ್ಲೀಸ್ ದಾರಿ ಕೊಡಿ, ಗ್ರೀನ್ ಸಿಗ್ನಲ್ ಬಿದ್ದಿದ್ರೂ ಸಹ ಟ್ರಾಫಿಕ್ ಸರಿತಾ ಇರಲಿಲ್ಲ, ಪ್ಲೀಸ್ ದಾರಿ ಕೊಡಿ ಅಂತ ಕೇಳ್ಕೊಂಡು ಕರ್ಕೊಂಡೋಗಿದ್ದೀನಿ. ಅಲ್ಲಿ ಹೋದರೆ ಡಾಕ್ಟರ್ಸು ಯು ಆರ್ ಡೂಯಿಂಗ್ ಆಲ್ ನಾನ್ಸೆನ್ಸ್, ಯು ಆರ್ ಡೂಯಿಂಗ್ ಆಲ್ ಸಿನಿಮ್ಯಾಟಿಕ್ ಡ್ರಾಮಾ, ಸಿನಿಮಾನ ನೋಡ್ಕೊಂಬಂದಿದ್ದೆಲ್ಲ ಹೇಳ್ತೀರಾ. ಮ್ಯಾಮ್, ವಿ ನೋ. ನಾನೇನು ಇಲ್ಲಿಟ್ರೇಟ್ ಅಲ್ಲ. ನಮ್ಮ ಮನೆಯಲ್ಲಿ ಸ್ವತಃ ನಮ್ಗೆ ಏಜ್ ಪೇರೆಂಟ್ಸ್ ಇದ್ದಾರೆ. ವಿ ನೋ ವಾಟ್ ಈಸ್ ದ ಬೇಸಿಕ್ ಥಿಂಗ್ಸ್ ಟು ಬಿ ಡನ್ ಇನ್ ಎಮರ್ಜೆನ್ಸಿ ಪರ್ಪಸ್ ಅಂತ. ಹೆಂಗೆ ಮೇಡಮ್ ಹೇಳಕ್ಕೆ ಸಾಧ್ಯ? ಅವರು ಹೆಂಗೆ ಹೇಳಕ್ಕೆ ಸಾಧ್ಯ ಹೇಳಿ? ಸೊ ಇಟ್ಸ್ ಲೈಕ್ ಮ್ಯಾಮ್, ಕಂಪ್ಲೀಟ್ಲಿ ವಿ ಹ್ಯಾವ್ ಹ್ಯೂಮನ್ಸ್ ಫಾರ್ ದ ನೇಮ್ ಸೇಕ್, ಬಟ್ ದೆರ್ ಈಸ್ ನೋ ಹ್ಯುಮ್ಯಾನಿಟಿ ಅಷ್ಟೇ. ಇದಿಷ್ಟು ದಿವ್ಯಾಂಶಿ ಅವರ ತಾಯಿಯವರ ಮಾತಾಗಿದೆ. ಅವರ ನೋವು ಅವರ ಮಾತಲ್ಲಿ ಕಾಣಿಸ್ತಾ ಇದೆ. ಅವರ ಆಕ್ರಂದನೆ ಏನು, ಯಾಕಂತಂದರೆ 9 ತಿಂಗಳು ಹೆತ್ತು ಸಾಕಿ ಅದಾದ ನಂತರ 9ನೇ ಕ್ಲಾಸ್ ಅಂದರೆ 13 ವರ್ಷದ ಮಗಳನ್ನ ಕಳ್ಕೊಂಡಿದ್ದಾರೆ. ಅದು ಕಣ್ಣೆದುರುಗಡೆ ಅವರು RCBಯ ಏನು ಆ ಕ್ರೇಜ್ ಇತ್ತು, ಆಕೆಗೆ ವಿರಾಟ್ ಕೊಹ್ಲಿ ಅವ್ರನ್ನ ಮಾತಾಡಿಸ್ಬೇಕು ಅನ್ನೋ ಆಸೆ ಇತ್ತು, ಅಥವಾ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು. ಅವಳು ವಿರಾಟ್ ಕೊಹ್ಲಿ ಫ್ಯಾನ್ ಆಗಿದ್ರು. ಹಾಗಾಗಿ ಒಂದು ಸಲ ಹೋಗಿ ತೋರಿಸ್ಕೊಂಬರೋಣ, ನನ್ನ ಮಗಳ ಆಸೆ ಪಟ್ಟಿದ್ದನ್ನ ಈಡೇರಿಸೋಣ ಅಂತ ಹೋಗಿರ್ತಾರೆ. ಆದರೆ ಅಲ್ಲಿ ಆದಂತಹ ದುರಂತನೇ ಬೇರೆ. ಇವತ್ತು ಇವರು ಮನೆ ಕಂಪ್ಲೀಟ್ ಶೋಕಾಚರಣೆಯಲ್ಲಿದೆ. ಹಾಗೆಯೇ ಆ ತಾಯಿ ಹೃದಯ ಒಂದಿಷ್ಟು ಪ್ರಶ್ನೆಯನ್ನ ಕೇಳ್ತಾ ಇದೆ. ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಆದರೆ ಸರ್ಕಾರ ಏನಂತಾರೆ, ಅದರ ಜವಾಬ್ದಾರಿ ಆಗಲಿ ಅಥವಾ ಈ ಕಂಪ್ಲೀಟ್ ಇನ್ಸಿಡೆಂಟ್ನ ಹೊಣೆ ಆಗಲಿ ಹೊರಲಿಕ್ಕೆ ತಯಾರಿಲ್ಲ. ಕಂಪ್ಲೀಟ್ ಕೈ ಚೆಲ್ಲಿ ಕುಳಿತುಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.